ನಮಸ್ತೆ ಎಲ್ಲರಿಗೂ ಕೂಡ. ಇವತ್ತು ಸಜ್ಕದ ಹೋಳ್ಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ರಿ. ಸಜ್ಕದ ಹೋಳ್ಗೆ ಹೆಂಗೆ ಮಾಡ್ತೇವಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ನೋಡೋಣ ಬರ್ರಿ. ಹೆಂಗದಿರಿ ಎಲ್ಲ ಆರಾಮದಿರಿ ಏನ್ರಿ? ಭಾಳ ದಿವ್ಸಕ್ಕೆ ಮತ್ತೊಂದು ವಿಡಿಯೋ ಹಾಕ್ಲಾಕತ್ತೀನಿ. ವಿಡಿಯೋ ಯಾಕೆ ಹಾಕಲ್ಲಪ್ಪ ಅಂತಂದ್ರೆ ವಿಡಿಯೋ ಓಡಂಗಿಲ್ಲ ನಮ್ಮವು, ಅದಕ್ಕೆ ವಿಡಿಯೋ ಹಾಕಂಗಿಲ್ಲ. ಇವತ್ತೊಂದು ವಿಡಿಯೋ ಹಾಕ್ಬೇಕಂತ ಅನಿಸ್ತು, ಹಾಕ್ತಾ ಇದ್ದೀನಿ. ಬರ್ರಿ ಸಜ್ಕದ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ. ರವೆ ನೋಡ್ರಿ, ಇವು ಅರ್ಧ kg ಅದಾವು. ಅರ್ಧ kg ರವೆ ತೊಗೊಂಡದ. ಉಪ್ಪಿಟ್ಟು ರವೆ, ಅಂಗಡಿ ರವೆ ಅದಾವ. ಇವು ಅರ್ಧ kg ಒಳಗೆ ಇಷ್ಟು ರವೆ ತೆಗ್ದೈತಿ. ಆಮೇಲೆ ಇವತ್ತನ್ನ ರವೆ ಹುರಿದಿಲ್ಲ ಏನಿಲ್ಲ, ಹಾಗೆ ಹಸಿ ರವೆ ಅದಾವು. ಆಮೇಲೆ ಅದಕ್ಕೆ ಏನು ಬೇಕಂದ್ರೆ ಸಜ್ಕದ ಹೋಳ್ಗೆಗೆ ಸೋಪ, ಏಲಕ್ಕಿ ಒಂದು ಬಟ್ಲಾಗ ಇಟ್ಕೊಂಡೀನಿ ನೋಡ್ರಿ. ಎಷ್ಟು ಬೇಕು ಅಷ್ಟು, ಒಂದು 5 ಏಲಕ್ಕಿ ತೊಗೊಂಡಿನಿ. 1 ಸ್ಪೂನ್ದಷ್ಟು ಇದನ್ನು ತೊಗೊಂಡೀನಿ ಸೋಂಪು. ಮತ್ತು ಆಮೇಲಿಂದ ಒಂದು ಕಡೆ ಗೋಧಿ ಹಿಟ್ಟನ್ನ ಒಂದು ಅಳಸಾಗಿ ಸ್ವಲ್ಪ ಕಲಿಸಿಟ್ಟೇವಿ, ಅಂದ್ರೆ ನಾದಿಟ್ಟೇವಿ. ಮತ್ತು ಬೆಲ್ಲದ ನೀರನ್ನು ಕಾಸಿ ಇಟ್ಟೇವಿ. ಇವ್ಕೂರ್ನ ಸೋಸಬೇಕು, ಯಾಕಂದ್ರೆ ಬೆಲ್ಲ ಹೊಲಸಿರುತ್ತಲ್ಲ, ಹಾಗಾಗಿ ನೀಟಾಗಿ ಕಾಯಿಸ್ಬಿಟ್ಟು ಸೋಸಬೇಕು. ಈಗ ನೋಡು ಮತ್ತೆ ಹೊಳ್ಳಿ ಅವ್ಕೂರ್ನ ಕುದಿಸ್ಲಾಕತ್ತೇವಿ. ಮತ್ತು ಯಾಕೆ ಕುದಿಸಾಕತ್ತೇವಪ್ಪ ಅಂತಂದ್ರೆ ಈಗ ಅವಕ್ಕೆ ರವೆ ಮಿಕ್ಸ್ ಮಾಡಬೇಕು. ಅದನ್ನು ಸಜ್ಕ ಮಾಡ್ಕೋಬೇಕು. ಮೊದಲು ದಪ್ಪ ರವೆನ ಬೆಲ್ಲಕ್ಕೆ ಹಾಕಿ ಸಜ್ಕ ಮಾಡ್ಕೋಬೇಕು. ಮೊದಲು ಬೆಲ್ಲ ಎಲ್ಲ ನೀರು ಹಾಕಿ ಕಾಯಿಸಿ ಸೋಸಿದ್ದಾಯಿತು, ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಅದಕ್ಕೆ ರವೆ ಮಿಕ್ಸ್ ಮಾಡಿದೆ. ನೀಟಾಗಿ ರವೆ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು. ಅದು ಇಲ್ಲಾಂದ್ರೆ ತಳ ಹಿಡಿಯುತ್ತಾ ಹೊತ್ತುತ್ತಾ. ಹಂಗೆ ಕೈ ಆಡಿಸ್ಕೊಂತ ಇದ್ರೆ ಸ್ವಲ್ಪ ಹೊತ್ತು ಆಮೇಲೆ ಬಿಡ್ಬೋದು ಕುದಿಲಾಕ. ಇವಾಗ ನೋಡಿರಿ ನೀಟಾಗಿ ಎಷ್ಟು ಬೇಕೋ ಅಷ್ಟು ನೀರು, ಆಮೇಲಿಂದ ರವೆ ಅಡ್ಜಸ್ಟ್ ಆಗೋಷ್ಟು ನೀರು ಹಾಕ್ಕೊಂಡು ಅದನ್ನು ಕೈ ಆಡಿಸ್ತಾ ಇರಬೇಕು. ಹಾಗೆ ಈಗ ಕುದಿಲಾಕತ್ತದ ನೋಡ್ರಿ. ಅದು ಹಾಗೆ ಒಂದು 10 ನಿಮಿಷ ಬೇಡ 15 ನಿಮಿಷ ಕುದೀತದ ನೀಟಾಗಿ. ಅದು ಅಳಸಿರೋದೆಲ್ಲ ಗಟ್ಟಿ ಆಗ್ತದೆ. ಗಟ್ಟಿ ಆದಮೇಲೆ ಕೆಳಗೆ ಇಳಿವಿ. ಅದಕ್ಕೆ ಸೋಂಪು ಮತ್ತು ಏಲಕ್ಕಿನ ಎರಡೂ ಸೇರಿಸಿ ಅದನ್ನು ಜಜ್ಜಿಬಿಟ್ಟು ಹಾಕಬೇಕು. ಇವಾಗ ನೋಡಿರಿ ಎಷ್ಟು ಚಂದ ಕುದಿಲಾಕತ್ತೈತಿ. ತೋರ್ಸಾತೀನಿ ನಿಮ್ಗೆ. ಹಾಗೆ ತಿರುವಾಡ್ತಿರ್ಬೇಕು ಅವಾಗ. ಇಲ್ಲಪ್ಪ ಅಂತಂದ್ರೆ ಹೊತ್ತುತ್ತಾ, ಇಲ್ಲಾಂದ್ರೆ ಒಂದು ಕಡೆ ಕುದಿಯುತ್ತಾ ಇನ್ನೊಂದು ಕಡೆ ಕುದಿಯಂಗಿಲ್ಲ ಸಜ್ಕ. ನೀಟಾಗಿ ಅದನ್ನು ಕುದಿಸ್ಕೋಬೇಕು. ನೋಡ್ರಿ ನೀರು ಹಾಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ಲಾಕತ್ತೈತಿ, ಕುದಿಲಾಕತ್ತದ. ಇವಾಗ ಕುದ್ದಾಯಿತು. ಕುದ್ದಾದ್ಮೇಲೆ ಒಂದು ಪರಾತ್ ತೊಗೊಂಡೇವಿ. ಆ ಪರಾತಿಗೆ ಅದನ್ನು ಆರ್ಲಕ್ಕೆ ಹಾಕಬೇಕು. ಅದನ್ನು ನೀಟಾಗಿ ಆರಬೇಕು. ಯಾಕಪ್ಪ ಅಂತಂದ್ರೆ ಅದನ್ನು ಉಂಡೆ ಕಟ್ಟಬೇಕು. ನಾವು ಉಂಡೆ ಕಟ್ಟಿ ಹೋಳ್ಗೆ ಮಾಡೋದೈತಲ್ಲ, ಇದು ಸಜ್ಕ ಮಾಡಾಕತ್ತೀವಿ ಅಂದ ತಕ್ಷಣ ನಾವು ಸಜ್ಕ ಉಣ್ಣಾಕಲ್ಲ, ಹೋಳ್ಗೆ ಮಾಡ್ತಾಯಿದ್ದೀವಿ ಅದನ್ನು. ಹಾಗೆ ಸಜ್ಕ ಉಣ್ಣಾಕಲ್ಲ, ಅದಕ್ಕಾಗಿ ಅದನ್ನು ಉಂಡೆ ಕಟ್ಟಬೇಕು. ಹೋಳ್ಗೆ ಮಾಡ್ಬೇಕಲ್ಲ ನಾವು, ಹಂಗಾಗಿ ಒಂದು ಏನಾದರೂ ಒಂದು ತೊಗೊಂಡು ಅದನ್ನು ಚೆಂದಾಗಿ ಆರಾಕಬೇಕು. ಸ್ವಲ್ಪ ಹೊತ್ತು ಆರಿದ ಮೇಲೆ ಉಂಡೆ ಕಟ್ಟಬೇಕು. ಇಲ್ಲಾಂದ್ರೆ ನಮಗೆ ಕೈ ಸುಡುತ್ತದು. ಹಾಗೆ ಬಿಸಿದ್ರೆ ಕಟ್ಟಕ್ಕೆ ಹೋದ್ರೆ ಉಂಡೆನೂ ಆಗಂಗಿಲ್ಲ ಅದು. ಆಮೇಲಿಂದ ಅದನ್ನು ನೀಟಾಗಿ ಅದು ಉಂಡೆ ಕಟ್ಟಬೇಕಾದ್ರೆ ಅದು ಎಣ್ಣೆ ಬಳಸೋದು ಬೇಡ, ನೀರು ಬಳಸೋದು ಬೇಡ, ಏನೂ ಬೇಡ. ಹಾಗೇ ಅದನ್ನು ಉಂಡೆ ಕಟ್ಟಿ ನಮ್ಗೆ ಯಾವ ಸೈಜ್ ಒಳಗೆ ಬೇಕು ಆ ಸೈಜ್ ಒಳಗೆ ನೀಟಾಗಿ ಉಂಡೆ ಕಟ್ಟಿಟ್ಕೋಬೇಕು. ಅಷ್ಟು ತಿರುವಾಡಿದ್ರು ಕೂಡ ನೋಡಿರಿ ತೆಳಗೆ ಅದು ಹೊತ್ತಿತ್ತು. ಅದನ್ನು ತೆಗಿಲಾಕತ್ತಾರ, ಯಾಕಂದ್ರೆ ಹೊತ್ತಿದ್ದಿತ್ತಪ್ಪ ಅಂದ್ರೆ ಕಹಿ ಬರುತ್ತದು, ಸರಿ ಆಗಂಗಿಲ್ಲ. ಆಮೇಲೆ ಅದು ಗಂಟು ಹೋಳ್ಗೆ ಮಾಡೋಕ್ಕಾಗಂಗಿಲ್ಲ, ಹರಿತಾವು. ಈಗ ನೋಡಿರಿ ಒಂದು ಚೆಂದಾಗಿ ಸ್ವಲ್ಪ ಹೊತ್ತು ಆರಿಸ್ಬಿಡಮ್ಮ. ಆರಿಸಿದ ಮೇಲೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಉಂಡೆ ಕಟ್ಟಮ್ಮ. ಈ ಸೋಂಪು ಜಜ್ಜಿಟ್ಟಿದ್ದ ಸೋಂಪನ್ನು ಅದಕ್ಕೆ ಮಿಕ್ಸ್ ಮಾಡೋಣ. ಸೋಂಪು ಮತ್ತು ಏಲಕ್ಕಿ ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಕೆಲವೊಬ್ರು ಇದಕ್ಕೆ ಕೊಬ್ಬರಿ ಕೂಡ ತುರಿದು ಹಾಕ್ತಾರೆ, ಸಿಹಿ ಆಗುತ್ತೆ. ಆಮೇಲೆ ಹಿಟ್ಟು ನಾದಿಟ್ಟಿದ್ದೇವಲ್ಲ, ಮಿಜ್ಜಿಟ್ಟಿದ್ದೇವಲ್ಲ, ಆ ಹಿಟ್ಟನ್ನು ಇನ್ನೊಂದು ಸರಿ ಹದ ಮಾಡೋಣ, ನಾದ್ಬಿಟ್ಟು ಇಡೋಣ ಮತ್ತು ಹೊಳ್ಳಿ. ಯಾಕಂದ್ರೆ ಒಂದೇ ಸರಿ ನಾದಿಟ್ಟಿದ್ದೇವಲ್ಲ ಅದು ಒಣಗ್ದಂಗೆ ಆಗಿರ್ತೈತಿ. ಹೊಳ್ಳಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಕಡೆ ಸೈಡಿಗೆ ಇಟ್ಟು ಅದನ್ನು ಉಂಡೆ ಕಟ್ಕೊಂಡು ಬರೋಣತ್ತ ಬರ್ರಿ. ಇವಾಗ ನೋಡ್ರಿ ಅಡುಗೆ ಮಾಡ್ತಾ ಇರೋರು ಇವರೇ ನೋಡು. ಸಜ್ಕದ ಹೋಳ್ಗೆ ಅವರೇ ಮಾಡ್ಲಾಕತ್ತಾರ. ನಮ್ಮ ಅವ್ವರವರು ಹಿಟ್ಟು ನಾದಿಡಾಕತ್ತಾರ. ಹಾಗೆ ಹಿಟ್ಟು ಅದನ್ನು ಪದೇ ಮಿಜ್ಜಿಡಾಕತ್ತಾರೆ. ಯಾಕಪ್ಪ ಅಂತಂದ್ರೆ ಅದು ಹದ ಬರಬೇಕಲ್ಲ, ಅದಕ್ಕಾಗಿ. ಯಾಕಂದ್ರೆ ಅಂಗಡಿ ಹಿಟ್ಟಿರ್ತಾವೆ, ಮನೆಗೆ ಗೋಧಿ ಇರಂಗಿಲ್ಲ, ಹಾಗಾಗಿ ಅದು ಏನಾರು ಪ್ರಾಬ್ಲಮ್ ಆಗಬಾರ್ದು ಅಂತ ಪದೇ ನಾದಿಡ್ತಿರ್ತಾರೆ. ಇವಾಗ ನೋಡ್ರಿ ಸಜ್ಕ ತಂದು ನಾವು ಹೊರಗೆ ಇಟ್ಬಿಟ್ಟಿದ್ದೀವಿ ಗಾಳಿಗೆ ಆರಲಿ ಅಂತಂದು. ಇವಾಗ ಅದನ್ನು ಉಂಡೆ ಕಟ್ಲಾಕತ್ತಾರ. ನೀಟಾಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಕಟ್ಕೋಬೋದು. ಏನಪ್ಪ ಇವತ್ತೇನು ಹಬ್ಬ ಇಲ್ಲ, ಹುಣ್ಣಿಮೆ ಇಲ್ಲ, ಇವತ್ತು ಯಾಕೆ ಹೋಳ್ಗೆ ಮಾಡೋ ವಿಡಿಯೋ ಹಾಕ್ಲಕತ್ತಾಳ ಅಂತ ಅಂತೀರೇನೋ. ಏನಿಲ್ಲ, ನಮ್ಗೇನು ತಿನ್ನಬೇಕು ಅನಿಸುತ್ತಲ್ಲ ಯಾವಾಗ ಆ ಟೈಮಲ್ಲಿ ಮಾಡ್ತಾಯಿರೋದು, ತಿಂತಾಯಿರೋದು ಅಷ್ಟೇ ನೋಡ್ರಿ. ಸಜ್ಕದ ಹೋಳ್ಗೆ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ಸಜ್ಕದ ಹೋಳ್ಗೆ ಮಾಡ್ತಾಯಿದ್ದೀವಿ. ಇವಾಗ ಉಂಡೆ ಕಟ್ಟಿ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಹೋಳ್ಗೆ ಮಾಡೋದಷ್ಟೇ ಬಾಕಿ. ಬನ್ನಿರಿ ಒಳಗೆ ಹೋಗೋಣ. ನೋಡಿರಿ ಇವಾಗ
ಹೂರಣದ್ದು ಎಲ್ಲ ತುಂಬ್ಕೋತಾ ಇದ್ದಾರೆ. ಹೂರಣ ಅಂದರೆ ಸಜ್ಕದ ಹೋಳಿಗೆ ಅಲ್ಲ, ಅದಕ್ಕೂ ಕೂಡ ಹೂರಣನೇ ಅಂತೀವಿ. ಇವಾಗ ಅದನ್ನೆಲ್ಲ ಕಣಕಕ್ಕೆ ತುಂಬ್ಕೋತಾರೆ. ಕಣಕ ಅಂದ್ರೆ ಗೋಧಿ ಹಿಟ್ಟು. ನೋಡಿರಿ ಹೆಂಗೆ ತುಂಬಾಕತ್ತಾರ. ನಮಗೆಲ್ಲ ಈ ಥರ ತುಂಬಕ್ಕೆ ಬರೋಂಗಿಲ್ಲ. ನಾವು ಸುಮ್ಮನೆ ಹೆಂಗೆಂಗೋ ತುಂಬಿ ನಾವು ಒಬ್ಬಟ್ಟು ಮಾಡ್ತೀವಿ. ಅವರೆಲ್ಲ ಹಳ್ಳಿ ಜನ ಮೊದಲಿಂದ ಮಾಡ್ಕೋತ ಬಂದಿರ್ತಾರಲ್ಲ, ನೀಟಾಗಿ ತುಂಬ್ತಾರೆ, ನೀಟಾಗಿ ಮಾಡ್ತಾರೆ, ಪದ್ಧತಿ ಮಾಡ್ತಾರೆ. ನಮಗೆ ಹಾಗೆಲ್ಲ ಬರೋಂಗಿಲ್ಲ. ನಾವು ಮಾಡೋದೇ ಬೇರೆ ರೀತಿ, ಅವ್ರು ಮಾಡೋ ರೀತಿಯೇ ಬೇರೆ. ನೋಡಿ ಎಷ್ಟು ನೀಟಾಗಿ ತುಂಬಿ ಅದನ್ನು ಮಾಡ್ತಾರೆ ಅವರು. ಈಗ ಅದನ್ನು ಎಣ್ಣೆ ಹಚ್ಚಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಳುತ್ತಿದ್ದು ಸಜ್ಕದ ಹೋಳಿಗೆಗೆ. ನೀಟಾಗಿ ಎಣ್ಣೆ ಹಚ್ಚಿ ಮಾಡ್ತಾರೆ. ಈಗ ಲಟ್ಟಿಸ್ತಾರೆ ನೋಡಿರಿ, ನಿಧಾನಕ್ಕೆ ಅದನ್ನು ಲಟ್ಟಿಸ್ಕೋಬೇಕು. ಒಂದು ಪೇಪರ್ ಹಾಕ್ಕೊಂಡಿದ್ರೆ ನಡೀತಿತ್ತು, ಬಾಳೆ ಎಲೆನೋ ಪೇಪರು. ನೈಟ್ ಇತ್ತು, ನೈಟ್ ಮಾಡ್ತಿದ್ವಲ್ಲ, ಅದಕ್ಕೆ ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ದೂರ ಇರೋದ್ರಿಂದ. ಹಾಗೆ ಮಾಡ್ಲಾಕತ್ತಿದ್ದೀವಿ. ಅದ್ರ ಮ್ಯಾಗಾದ್ರೆ ಇನ್ನೂ ಚೆನ್ನಾಗಿ ಬರ್ತಿದ್ದು, ಡೈರೆಕ್ಟಾಗಿ ತೆಗೆದು ಹಂಚಿಗೆ ಹಾಕ್ಬೋದಾಗಿತ್ತು. ಈಗ ನೋಡಿರಿ ಅದನ್ನು ತೀಡೋದನ್ನು ತೋರಿಸ್ತಾರೆ. ಸಖತ್ತಾಗಿ ಬರ್ತಾವೆ. ಇದನ್ನೂ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಫುಡ್ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ನಮ್ಮ ಸೈಡ್ ಇದು ಹೂರಣದ ಹೋಳಿಗೆ ಮಾಡೋಕ್ಕಾಗಲ್ಲ ಅನ್ನೋರು ತಟ್ ಅಂತ ಇದನ್ನು ಮಾಡ್ಕೋತಾರೆ. ಒಂದು ತಾಸ್ನ್ಯಾಗ ಆಗಿಬಿಡ್ತಾವೆ. ಸಜ್ಕದ ಹೋಳಿಗೆ ಅಂದ್ರೆ ಬಡ ಬಡ ಸಜ್ಕ ರವೆ ತೊಗೊಳ್ಳೋದು, ಏನಿಲ್ಲ ಅದನ್ನು ಮಿಕ್ಸ್ ಮಾಡೋದು, ಬೆಲ್ಲ ಹಾಕೋದು, ಇದನ್ನು ಮಾಡಿ ಕಡಕಾಗಿಬಿಡ್ತಾರೆ. ಟೈಮ್ ಇಲ್ಲಾರ್ದವರು. ಹೂರಣದ ಹೋಳಿಗೆ ಮಾಡ್ಬೇಕಂದ್ರೆ ಸ್ವಲ್ಪ ಒಂದು 4 ತಾಸು 5 ತಾಸರೆ ಬೇಕಾಗ್ತಾವೆ, ಟೈಮ್ ಹಿಡಿತದ. ಅದಕ್ಕಾಗಿ ಟೈಮ್ ಇಲ್ಲಾರ್ದವರು ತಟ್ ಅಂತ ಮಾಡ್ಕೊಳ್ಳುವಂಥ ಅಡುಗೆ ನೋಡಿರಿ ಇದು ನಮ್ಮ ಸೈಡ. ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಪೂಜೆಗಳು ಜಾಸ್ತಿ ನಮ್ಮ ಕಡೆ. ಎಲ್ಲ ಹೊಲ್ದಾಗ ಪೂಜೆ ಮಾಡ್ತಾರೆ, ಕರೆಂಟ್ ಪೂಜೆ ಮಾಡ್ತಾರೆ, ಆಮೇಲಿಂದ ಬಾಯಿ ಪೂಜೆ, ಬೋರ್ ಪೂಜೆ ಅಂತಿರ್ತಾವಲ್ಲ, ಇದನ್ನು ಮಾಡಿಕೊಂಡು ನೈವೇದ್ಯ ಹಿಡಿಯೋಕೆ ಹೋಗ್ತಾರೆ. ಇವಾಗ ನೋಡಿರಿ ತೀಡಿದ್ರು. ಸ್ವಲ್ಪ ಕಣಕ ಕಮ್ಮಿ ಹಿಡಿದ್ರಲ್ಲ, ಅಂದ್ರೆ ಹಿಟ್ಟನ್ನು ಕಮ್ಮಿ ಹಿಡಿದಿದ್ದಕ್ಕಾಗಿ ಸ್ವಲ್ಪ ಆ ಥರದ್ದು ಇದನ್ನಾಯಿತು. ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಸರಿ ಹೋಗುತ್ತೆ, ಏನೂ ಆಗಂಗಿಲ್ಲ. ಹಂಗೂ ಬರ್ತಾವೆ. ಅವ್ರು ಮಾಡ್ತಾರೆ, ಯಾಕಂದ್ರೆ ಮಾಡಿದ ರೂಢ ಇರುತ್ತಲ್ಲ, ನಮಗೆ ಹಂಗೆ ಅನ್ಸುತ್ತೆ ಅದು. ಅವ್ರು ಮಾಡ್ತಾರೆ ನೀಟಾಗಿ ತೀಡ್ಕೊಂಡು. ನೋಡಿ ಇದೇ ಸೈಜಿಗೆ ಇರಬೇಕು ಅವು, ಭಾಳ ದೊಡ್ಡ ಆಗಬಾರ್ದು. ನಮ್ಮದು ಹೂರಣ ಹೋಳಿಗೆ ಥರ ಏನು ದೊಡ್ಡ ಆಗಬಾರ್ದು ಅವು, ಚೆಂದ ಅನ್ಸಂಗಿಲ್ಲ. ಸಜ್ಕದ ಹೋಳಿಗೆ ಅಂದ್ರೆ ಇಷ್ಟೇ ಮೀಡಿಯಮ್ ಸೈಜಿನೇ ಇರಬೇಕು ಅವು. ಇವಾಗ ತೆಗೆದು ಹಂಚಿಗೆ ಹಾಕಿದ್ರೆ ನೋಡು, ಎಣ್ಣೆ ಮಾತ್ರ ಅದಕ್ಕೆ ಜಾಸ್ತಿನೇ ಹಾಕಬೇಕು. ಎಣ್ಣೆ ಜಾಸ್ತಿ ಹಾಕಲಿಲ್ಲಪ್ಪ ಅಂತಂದ್ರೆ ಅದು ಸಜ್ಕದ ಹೋಳಿಗೆ ಅಲ್ಲವೇ ಅಲ್ಲ, ಬರೋದೇ ಇಲ್ಲ ಅದು. ಎಲ್ಲ ಮ್ಯಾಗಿಂದೆಲ್ಲ ಕಿತ್ಕೊಂಡ್ಬರುತ್ತೆ. ಮೊದಲೇ ರವೆ ಇರುತ್ತಲ್ಲ, ಒಂದು ಕಡೆ ರವೆ ಆಗುತ್ತೆ, ಒಂದು ಕಡೆ ಹಿಟ್ಟಾಗಿಬಿಡುತ್ತೆ. ಎಷ್ಟು ಎಣ್ಣೆ ಹಚ್ತೀವೋ ಅಷ್ಟು ನೀಟಾಗಿ ಬರ್ತಾವೆ ಸಜ್ಕದ ಹೋಳಿಗೆ. ತುಂಬ ಸ್ಟೈಲ್ ನೋಡಿರಿ. ನಮಗೆ ಒಂದು ದಿವಸ ಈ ಥರ ಬರೋಂಗಿಲ್ಲ ನಮಗೆ. ಮಾತ್ರ ಈ ಥರ ನನಗೆ ಬರೋದೇ ಇಲ್ಲ. ತುಂಬ ಸ್ಟೈಲೇ ಬೇರೆ, ಅವ್ರು ತುಂಬ ಸ್ಟೈಲೇ ಬೇರೆ, ನೀಟಾಗಿ ತುಂಬ್ತಾರೆ. ನಮಗೆ ಹಾಗೆಲ್ಲ ಬರೋದೇ ಇಲ್ಲ. ನೋಡ್ರಿ ಒಂದು ಗಡ್ಜಿಗಿಲಿಂದ ಅದನ್ನು ತೆಗಿಯೋಕ್ಕೆ ಪ್ರಯತ್ನ ಮಾಡತ್ತಾರೆ. ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ರಿಂದ ಅದು ಜಲ್ದಿ ಇದನ್ನಾಗಲಿಲ್ಲ. ತುಂಬುದೇ ನನಗೆ ಭಾರಿ ಇಷ್ಟ, ಯಾಕಂದ್ರೆ ನಮಗೆ ಈ ಥರ ಎಲ್ಲ ಬರೋಂಗಿಲ್ಲ ಫ್ರೆಂಡ್ಸ್. ನಮ್ಮ ಸೈಡಿದ್ದು ಇದನ್ನೂ ಒಂದು ಸ್ಪೆಷಲ್ ಫುಡ್ಡೇ. ಸಜ್ಕದ ಹೋಳಿಗೆ ಅಂದ್ರೆ ತುಂಬ ಇಷ್ಟಪಡ್ತಾರೆ. ಆಮೇಲೆ ಇದಕ್ಕೆ ಏನಪ್ಪ ಅಂತಂದ್ರೆ ತುಪ್ಪ ಇರಬೇಕು ಮೇನ್. ತುಪ್ಪ ಹಾಕ್ಕೊಂಡು ತಿಂದ್ರಂತರೂ ಇದ್ರ ಮಜನೇ ಬೇರೆ. ಸಜ್ಕದ ಹೋಳಿಗೆದು ಉಂಡೆ ಒಂದು ಸೈಡ್ ಎಲ್ಲ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬಡ ಬಡ ಲಟ್ಟಿಸ್ಬೋದು. ನೋಡ್ರಿ ನಾನು 2 ಹೋಳಿಗೆ ಮಾಡೋದನ್ನು ತೋರಿಸ್ಬೇಕು ನಿಮಗೆ ಅಂತೇಳಿ ಒಂದೇ, ಅದು ವಿಡಿಯೋ ಸರಿಯಾಗಿ ಕಾಣಿಸ್ಲಿಲ್ಲ. ಮೊದಲೇ ಹೋಳಿಗೆ ಮಾಡೋದು, ಅದಕ್ಕೆ 2ನೇ ಹೋಳಿಗೆ ಮಾಡೋದು ನಿಮಗೆ ತೋರ್ಸಾಕತ್ತೀನಿ. ಎಷ್ಟು ನೀಟಾಗಿ ಬಂದಾವೆ ನೋಡ್ರಿ ಅವು. ಪ್ರತಿಯೊಂದೂ ಕೂಡ ತೋರಿಸ್ತೀನಿ. ಸಜ್ಕಿ ಹೋಳಿಗೆ ಹೆಂಗೆ ಮಾಡೋದಂತ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಲ್ಲ ಫ್ರೆಂಡ್ಸ್. ನಮಗೂ ಕೂಡ ಬೆಳೆಸಿ. ಮತ್ತು ತಿರುವಿ ಹಾಕಿ ಬೇಯಿಸಿದ್ರೆ ನೋಡೋದನ್ನು. ಬೇಯಿಸೋ ಅವಶ್ಯ ಅಂದ್ರೇನು, ತುಂಬ ಹೊತ್ತೇನು ಬೇಯಿಸ್ಬೇಕಾಗಿರಲ್ಲ ಅದನ್ನು. ಮ್ಯಾಗಿಂದು ಗೋಧಿ ಹಿಟ್ಟು ಮಾತ್ರ ಬೇಯಿದ್ರೆ ಸಾಕು. ಯಾಕಂದ್ರೆ ಒಳಗೆಲ್ಲ ಸಜ್ಕ ಎಲ್ಲ ಬೆಂದು ಬಿಟ್ಟಿರುತ್ತೆ, ನೀಟಾಗಿ ಎಲ್ಲ ಕುದ್ದಿರುತ್ತಲ್ಲ, ಕುದಿಸಿರ್ತೀವಿ. ಒಳಗಿಂದ ಬೇಯ್ಬೇಕು ಅನ್ನೋದು ಏನೂ ಇರೋಂಗಿಲ್ಲ. ಮ್ಯಾಗಿಂದಷ್ಟು ಗೋಧಿ ಹಿಟ್ಟು ನೀಟಾಗಿ ಬೆಂದ್ರೆ ಸಾಕು. ತುಂಬ ಹೊತ್ತೇನು ಇದನ್ನು ಮಾಡೋದಿರೋಂಗಿಲ್ಲ. ಅದನ್ನು ಸ್ಲೋ ಆಗಿ ಇಟ್ಟೇವಲ್ಲ ಗ್ಯಾಸ್, ಅದಕ್ಕಾಗಿ ಅವರು, ಯಾಕಂದರೆ ಇಲ್ಲಿ ಲಟ್ಟಿಸ್ತಾ ಇದ್ದಾರೆ, ಹಾಗಾಗಿ ಸ್ಲೋ ಆಗಿ ಇಟ್ಟಿದ್ರಲ್ಲಿಂದ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದಾರೆ ಅದನ್ನು. ಇವಾಗ ನೋಡಿರಿ ಸಜ್ಕದ ಹೋಳಿಗೆ ಎಲ್ಲ ರೆಡಿ ಆಯಿತು. ನೋಡಿರಿ ಹೆಂಗೆ ಬಂದಾವಂತ ನೋಡಿರಿ, ಎಷ್ಟು ಸಖತ್ತಾಗಿ ಬಂದಾವೆ. ತುಪ್ಪ ಆಯ್ತು ತಿನ್ನಕ್ಕೆ ಮಸ್ತಾಗಿ ಬಂದಿರ್ತಾವೆ ರೀ ಫ್ರೆಂಡ್ಸ್. ನೀವು ಒಂದು ಸರಿ ಮಾಡಿ ನೋಡಿರಿ. ಹೋಗಿ ಬರಲಾ. ನಮಸ್ತೆ.